My dear masters and my dear gods, ಪ್ರತಿದಿನ ನಮಗೆ ಧ್ಯಾನ ಆದಮೇಲೆ ಒಂದು ಕಾಯುವಿಕೆ ಇರುತ್ತೆ. ಕಾಯ್ತಾ ಇರ್ತೀವಿ ನಾವು. ಪ್ರತಿದಿನ ಒಂದು ಹೊಸ ಜ್ಞಾನಕ್ಕೋಸ್ಕರ ಬೆಳಿಗ್ಗೆ ಧ್ಯಾನ ಆದ್ಮೇಲೆ ಕಾಯ್ತಾ ಇರ್ತೀವಿ. ಪ್ರತಿ ಸಾಧಕ ಕೂಡ ಕಾಯ್ತಾನೆ ಯಾವತ್ತು. ಯಾಕೆ ಕಾಯ್ತಾನಂದ್ರೆ ನಾವು ಆತ್ಮಸ್ಥಿತಿಯಲ್ಲಿ ಇರ್ತೀವಿ. ಯಾವಾಗ ಆತ್ಮಸ್ಥಿತಿಯಲ್ಲಿ ಇರ್ತೀವಿ, ಜ್ಞಾನಕ್ಕೋಸ್ಕರನೇ ಕಾಯ್ತೀವಿ ಹೊರತು ಬೇರೆದಕ್ಕೋಸ್ಕರ ಕಾಯಲ್ಲ. ಅದು ಪಾಯಿಂಟ್. ಯಾಕಪ್ಪ ನಾನು ಜ್ಞಾನ ಹುಡ್ಕೊಂಡು ಹೋಗ್ತೀನಿ ಅಂದ್ರೆ ಆತ್ಮಕ್ಕೆ ಬೇಕಾಗಿದ್ದ ಜ್ಞಾನನೇ. ನಾವು ನಮ್ಮ ಸ್ಥಿತಿನಲ್ಲಿ ನಾವಿರ್ತೀವಿ, ನಮ್ಮ ಜೊತೆ ನಾವಿರ್ತೀವಿ. ಆ ಜ್ಞಾನ ತಿಳ್ಕೊಂಡಷ್ಟು ಆನಂದ, ಬೇರೇನ್ ಬೇಕಿಲ್ಲ. ಪ್ರತಿಯೊಬ್ರು ಕೂಡ ಅದನ್ನೇ ಬಯಸ್ತಾರೆ. ಯಾಕಂದ್ರೆ ಆತ್ಮಸ್ಥಿತಿಯಲ್ಲಿ ಇರ್ತಾರೆ ಧ್ಯಾನ ಮಾಡಿದ್ಮೇಲೆ. ಆ ಪಾಯಿಂಟ್ ಇರೋದು. ಆತ್ಮಸ್ಥಿತಿಯಲ್ಲಿ ಇಲ್ಲ ಅನ್ಕೊಳ್ಳಿ, ಸಹಜವಾಗಿ ಬೇರೆದ್ ಕೋರ್ತೀವಿ. ಆತ್ಮಸ್ಥಿತಿಯಲ್ಲಿ ಇಲ್ಲಂದ್ರೇನು, ಅಜ್ಞಾನದಲ್ಲಿ ಇದ್ದಾಗ ನಾವು ಟೆಂಪರರಿ ಥಿಂಗ್ಸ್ ಕೋರ್ತೀವಿ. ಹಾಗಾಗಿ ಯಾವಾಗ ನಾವು ಧ್ಯಾನ ಮಾಡ್ತೀವಿ ಆವಾಗನೇ ನಾವು ಜ್ಞಾನನ ಕೋರಕ್ ಸಾಧ್ಯ. ಅದು ಇಂಪಾರ್ಟೆಂಟ್. ಹಾಗಾಗಿ ಪ್ರತಿದಿನ ನಾವು ಅದ್ಭುತವಾಗಿ ಈ ಒಂದು ಜ್ಞಾನದಲ್ಲಿ ನಾವು ತೇಲ್ತಾ ಇದ್ದೀವಿ, ಆತ್ಮಜ್ಞಾನದಲ್ಲಿ. ಸೊ ಇವಾಗ ಸಾವು ಅಂತಕ್ಕಂಥ ವಿಷಯವನ್ನ ನಾವು ನಮ್ಮ ಗುರುಗಳು ಏನ್ ಹೇಳಿದಾರಂತ ದಿನ ದಿನ ತಿಳ್ಕೊಂತ ಇದೀವಿ, ಅದ್ಭುತವಾಗಿ ತಿಳ್ಕೊಂತ ಇದೀವಿ. ಎಷ್ಟು ಈ ವಿಷಯ ನಾವು ತಿಳ್ಕೊಂತ ಹೋಗ್ತೀವಿ ಸಾವು ಅಂತಕ್ಕಂಥದ್ದು, ಅಷ್ಟು ನಮ್ಮ ಒಂದು ಪ್ರಜ್ಞೆ ಅಂತಕ್ಕಂಥದ್ದು ವಿಕಾಸ ಆಗ್ತಾ ಬರುತ್ತೆ. ಅಂದ್ರೆ ಅರಿವು ಅಂತಕ್ಕಂಥದ್ದು ವಿಕಾಸ ಆಗ್ಬೇಕು. ಅದಿರೋದು ಅರಿವು ಅಂದ್ರೆ ಪ್ರಾಪಂಚಿಕ ಅರಿವಲ್ಲ, ಆಧ್ಯಾತ್ಮಿಕ ಅರಿವು. ಆ ಜ್ಞಾನ ಅಂತಕ್ಕಂಥದ್ದು ಹೆಚ್ಚಾಗ್ಬೇಕು. ಪ್ರತಿದಿನ ಅದೇ ಕೋರೋದು. ಅದಕ್ಕೆ ನಾವು ಮತ್ತೆ ಮತ್ತೆ ಜನ್ಮ ತಗೊಂತೀವಿ. ಆತ್ಮಕ್ಕೆ ಬೇಕಾಗಿದ್ದೇನು, ಅತ್ಯಂತ ಪ್ರಮುಖವಾದದ್ದು ಯಾವುದು ಅಂದ್ರೆ ಜ್ಞಾನ, ಆತ್ಮಜ್ಞಾನ. ಆ ಎಷ್ಟೆಷ್ಟು ಜ್ಞಾನ ಹೆಚ್ಚಾಗುತ್ತೆ ಅಷ್ಟು ಡೆವಲಪ್ಮೆಂಟ್ ಇರುತ್ತೆ. ಈ ಸಾವು ಬಗ್ಗೆ ಎಷ್ಟು ತಿಳ್ಕೊಂಡ್ರು ಕಡಿಮೆನೆ. ಲೆಕ್ಕ ಇಲ್ದಷ್ಟಿದೆ ವಿಷಯ ಇಲ್ಲಿ. ಯಾವಾಗ ಸಾವು ಎಲ್ಲೂ ಇಲ್ಲ ಅಂತ ತಿಳ್ಕೊಂತೀವಿ ಆವಾಗನೇ ಬಿಡುಗಡೆ ಬಂದದ್ದು. ಪ್ರತಿಯೊಬ್ರು ಈ ಬಿಡುಗಡೆ ತಗಲೇಬೇಕು. ಇದು ಫಂಡಮೆಂಟಲ್, ಇದು ಮೂಲಭೂತವಾದದ್ದು. ಈ ಬಿಡುಗಡೆ ಆದ್ರೇನೆ ನೆಕ್ಸ್ಟ್ ಎಲ್ಲ ಬಿಡುಗಡೆಯಿಂದ ನಾವು ಹೊಂದಕ್ಕೆ ಸಾಧ್ಯ. ಹಾಗಾಗಿ ಈ ಬಿಡುಗಡೆ ಪ್ರತಿಯೊಬ್ಬರಿಗೆ ಆಗ್ಬೇಕು. ಸಾವು ಅಂತಕ್ಕಂಥ ಬಿಡುಗಡೆ ಆಗ್ಬೇಕು. ಯಾಕೆ ಬಿಡುಗಡೆ ಆಗ್ತಿಲ್ಲ ಅಂತಂದ್ರೆ ಆಸ್ ಸಿಂಪಲ್ ಆಸ್ ದಟ್, ಧ್ಯಾನ ಇಲ್ಲ ಅಷ್ಟೇ. ಆತ್ಮಜ್ಞಾನದ ಕೊರತೆ. ಆ ಆತ್ಮಜ್ಞಾನದ ಕೊರತೆ ಯಾಕಿದೆ ಅಂದ್ರೆ ಅಜ್ಞಾನ ಅಷ್ಟೇ. ಯಾಕಪ್ಪ ಅಜ್ಞಾನ ಅಂದ್ರೆ ಧ್ಯಾನ ಇಲ್ಲ, ಅದೇ ಸಮಸ್ಯೆ. ಪ್ರತಿಯೊಬ್ಬರು ಹಂಗಾಗಿ ಆ ಜ್ಞಾನದಲ್ಲೇ ದಿನ ಜೀವಿಸ್ಬೇಕು. ಹಂಗಾಗಿ ಅರಿವನ್ನ ಹೆಚ್ಚು ಮಾಡ್ಕೊಂತ ಹೋಗ್ಬೇಕು, ಆ ಪ್ರಜ್ಞೆಯನ್ನು ಹೆಚ್ಚು ಮಾಡ್ಕೊಂತ ಹೋಗ್ಬೇಕು. ದಿನ 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 ಎಷ್ಟಿದೆಯೋ ಲೆಕ್ಕ ಇಲ್ಲ. ಈ ಒಂದು ಆಧ್ಯಾತ್ಮಿಕ ಪ್ರಪಂಚ ಅಂತಕ್ಕಂಥದ್ದು ಲೆಕ್ಕ ಇಲ್ದಷ್ಟಿದೆ. ಆ ಲೆಕ್ಕ ಇಲ್ದಷ್ಟನ್ನ ಏನ್ ಮಾಡಿದ್ದಾರೆ, ಆ ಅಜ್ಞಾನದಲ್ಲಿ ಮುಳುಗಿ ಆ ಲೆಕ್ಕ ಇಲ್ದಷ್ಟದನ್ನೇ ದೂರ ಮಾಡ್ಕೊಂಡಿದ್ದಾನೆ ಮನುಷ್ಯ. ಹಂಗಾಗಿ ಆ ಬಂಧದಲ್ಲಿದ್ದಾನೆ. ಸಾವು ಅಂತಕ್ಕಂಥ ಬಂಧದ ಭಯದಲ್ಲಿದ್ದಾನೆ. ತನಗೆ ತಾನೇ ಬೇಡಿ ಹಾಕೊಂಡಿದ್ದಾನೆ. ಯಾರು ಬೇಡಿ ಹಾಕಿಲ್ಲ ಅವನಿಗೆ, ಅಥವಾ ಯಾರೋ ಅವನ ಜೈಲಲ್ಲಿ ಹಾಕಿಲ್ಲ. ಕಟ್ಟಕೊಂಡಿದ್ದಾನೆ ತನ್ನ ತಾನೇ. ಯಾಕಪ್ಪ ಅಂದ್ರೆ ಆ ಅಜ್ಞಾನ ಅಂತಕ್ಕಂಥ
ವಿಷಯದಲ್ಲಿ ತನ್ನನ್ನು ಕಟ್ಟಾಕೊಂಡಿದ್ದಾನೆ. ಪ್ರತಿ ಗುರು ಬರ್ತಾನೆ, ಪ್ರತಿ ಮಾಸ್ಟರ್ ಬರ್ತಾನೆ. ಮಾಸ್ಟರ್ ಫಿಸಿಕಲ್ ಬಾಡಿ ಮಾತ್ರ ಅರ್ಥ ಆಗುತ್ತೆ ಹೊರತು ಇವನಿಗೆ ಇರ್ತಕ್ಕಂಥ ಜ್ಞಾನ ಅರ್ಥ ಆಗೋದಿಲ್ಲ. ಅವನ ಸ್ಥಿತಿ ಅರ್ಥ ಆಗ್ಬೇಕಂದ್ರೆ ಅವ್ನು ಹೇಳಿದ್ ಮಾಡ್ಬೇಕು, ಅದು ಇಂಪಾರ್ಟೆಂಟ್ ಅಷ್ಟೇ. ವಿನಯದಿಂದ ಅವ್ನು ಹೇಳಿದ್ ಮಾಡಿದ್ರೆ ಆ ಮಾಸ್ಟ್ರು ಆ ಒಂದು ಗುರು ಏನ್ ಹೇಳ್ತಾನೆ ಅರ್ಥ ಆಗುತ್ತೆ. ಆ ಗುರು ಯಾವಾಗ್ಲೂ ಫ್ರೀಯಾಗಿ ಬದುಕ್ತಿರ್ತಾನೆ. ಸಾವು ಅಂತಕ್ಕಂಥ ವಿಷಯದಿಂದ ಕಂಪ್ಲೀಟ್ ಆಗಿ ಲಿಬರೇಟ್ ಆಗಿರ್ತಾನೆ, ಅವನು ಸಪರೇಟ್ ಆಗಿರ್ತಾನೆ. ಅದಕ್ಕೆ ನೋಡಿ ಲಿಬರೇಷನ್ ಅಂತಾರೆ, ಮೋಕ್ಷ ಅಂದ್ರೆ ಸಪರೇಷನ್ ಅಂತ. ಅವನ ಜೊತೆ ಇವನು ಸಪರೇಟ್ ಆಗ್ತಾನೆ ಶಿಷ್ಯ, ಅದಿರೋದು. ಈ ಶಿಷ್ಯ ಯಾಕೆ ಸಪರೇಟ್ ಆಗಲ್ಲ ಅಂದ್ರೆ ಇವನು ಇವನು ಇವನಿಗೆ ವಿನಯ ಇರೋದಿಲ್ವೋ, ಗುರು ಜೊತೆ ಇರ್ತಾನೆ ಬಟ್ ಸಪರೇಟ್ ಆಗಲ್ಲ ಅಂದ್ರೆ ಇವನಿಗೆ ವಿನಯ ಇರೋದಿಲ್ಲನೋ, ಅಥವಾ ಪೂರ್ವ ಯಾವುದೋ ಒಂದು ವಿಷಯ ತಿಳ್ಕೊಂಡಿರ್ತಾನೆ, ಅದನ್ನೇ ನಿಜ ಅನ್ಕೊಂತಿರ್ತಾನೆ. ಇವನಿಗೆ ಕಣ್ಣು ಆ ಭೌತಿಕ ಕಣ್ಣುಗಳಿಂದ ನೋಡ್ತಿದ್ದಾನೆ ಅಷ್ಟೇ ಆ ಗುರುನ, ಮಾಸ್ಟರ್. ನಂಗೆ ಏನು ಅರ್ಥ ಆಗ್ತಿಲ್ಲ. ಮಾಸ್ಟರ್ ಆಗ್ಬೋದು, ಈ ಪ್ರಪಂಚ ಆಗ್ಬೋದು. ಈ ಭೌತಿಕ ಕಣ್ಣುಗಳಿಂದ ನೋಡಿದ್ರೆ ಏನು ಗೊತ್ತಾಗಲ್ಲ. ಚರ್ಮಚಕ್ಷುಗಳಿಂದ ನೋಡಿದ್ರೆ, ಚರ್ಮಚಕ್ಷು, ಮನೋಚಕ್ಷು, ಆ ಒಂದು ಚಕ್ಷು ನೋಡ್ಬೇಕು, ಮೂರನೇ ಕಣ್ಣಿಂದ ನೋಡ್ಬೇಕು. ಇಲ್ಲ, ಆ ಸ್ಥಿತಿಗೆ ಹೋಗ್ಬೇಕಂದ್ರೆ ಗುರು ಹೇಳಿದ ಕೆಲಸ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಅವಾಗ ಅವ್ನು ಗೊತ್ತಾಗುತ್ತೆ, ಗುರು ಏನಂತ ಗೊತ್ತಾಗುತ್ತೆ, ಮಾಸ್ಟರ್ ಏನಂತ ಗೊತ್ತಾಗುತ್ತೆ. ಪ್ರತಿ ಗುರು ಕೂಡ ಏನ್ ಮಾಡ್ತಾನೆ, ಅವನ್ನ ಬಿಡುಗಡೆ ಹೊಂದ್ಬೇಕಂತಾನೆ ಅಪಾರವಾದ ಕರುಣೆಯಿಂದ ಹೇಳ್ತಾ ಇರ್ತಾನೆ ಪ್ರತಿದಿನ. ಅದೇ ಹೇಳ್ತಾನೆ, ನೀನ್ ಬಿಡುಗಡೆ ಒಂದು ಯಾಕೆ ಸಿಗಕ್ಕಂತೀಯ, ಆ ಸಿಗಕ್ಕಂಡಷ್ಟು ಹಿಂದೆ ಹೋಗ್ತೀಯ ನೀನು, ಆನಂದದಿಂದ ದೂರ ಮಾಡ್ಕೊಂತೀಯ. ಮೋಕ್ಷನ್ ಏನ್ ಮಾಡ್ತಿದ್ಯಾ, ನಾಳೆಗೆ ಹಕ್ಕಂತಿದ್ಯಾ. ನಾಳೆ ಹಾಕೊಂಡ್ರೆ ಬರೋದೇನಿಲ್ಲ ನಿನಗೆ, ಮತ್ತೆ ಲಾಸ್ ನಿನಗೆ. ಹಾಗಾಗಿ ಪ್ರತಿದಿನ ಏನ್ ಮಾಡ್ತಿರ್ತಾನೆ ಗುರು, ಸಜೆಸ್ಟ್ ಮಾಡ್ತಿರ್ತಾನೆ, ಏನಪ್ಪಾ ನೀ ಧ್ಯಾನ ಸಾಧನೆ ಮಾಡು, ಆತ್ಮಜ್ಞಾನ ಸಂಪಾದಿಸ್ಕ, ನಿನ್ ಜೊತೆ ನೀನ್ ಸಮಯ ಸಮಯ ಕಳಿ, ಅಪಾರವಾಗಿ ಕಳಿ ಸಮಯ. ಎಷ್ಟು ಕಳಿಬೇಕಂದ್ರೆ ನಿನಗೆ ತೃಪ್ತಿ ಆಗ್ಬೇಕು, ಅಷ್ಟು ಕಳೆದಾಗ ಬಿಡುಗಡೆ ಹೊಂದ್ತೀನಿ, ಆ ಅಜ್ಞಾನದ ಬಿಡುಗಡೆ ಹೊಂದ್ತೀಯ. ಎಷ್ಟು ಅಜ್ಞಾನದಲ್ಲಿ ಇರ್ತೀವಿ, ಸಾವು ಅಂತಕ್ಕಂಥ ಬಿಡುಗಡೆ ಯಾರಿಗೂ ಆಗೋದಿಲ್ಲ. ಈ ದೇಹ ಬಿಡಕ್ಕಿಂತ ಮುಂಚೆ ನಾವು ಸಾಯ್ಬೇಕು, ಅದಿರೋದು. ಯಾವ ವಿಷಯದಲ್ಲಿ ಸಾಯ್ಬೇಕು, ಅಜ್ಞಾನದ ಅಂತಕ್ಕಂಥ ಒಂದು ವಿಷಯದಿಂದ ಮುಕ್ತಿ ಹೊಂದಬೇಕು, ಅದಿರೋದು. ಅವಾಗ ಸಹಜವಾಗಿ ಎಲ್ಲ ಗೆಲ್ತೀವಿ ನಾವು, ಪ್ರತಿಯೊಂದು ಗೆಲ್ತೀವಿ ನಾವು. ನಮ್ಮನ್ನ ಗೆದ್ರೆ ಎಲ್ಲ ಗೆಲ್ಬಹುದು, ಅದಿರೋದು. ನಮ್ಮನ್ನ ಗೆಲ್ಲೋದಂದ್ರೆ ಏನು, ಆತ್ಮ ಸ್ಥಿತಿಯಲ್ಲಿ ಇರೋದು, ಆ ಆತ್ಮದ ಶಕ್ತಿ ತಿಳ್ಕೊಳ್ಳೋದು. ಆತ್ಮದ ಶಕ್ತಿ ಯಾರು ತಿಳ್ಕೊಂತಾರೆ, ಅವ್ರು ಯಾವಾಗಲೂ ಕೂಡ ಲಿಬರೇಟ್ ಆಗಿರ್ತಾರೆ ಸಾವು ಅಂತಕ್ಕಂಥ ವಿಷಯದಿಂದ. ಎಲ್ಲಿ ಸಾವಿದ್ರು ಕೂಡ ಅದನ್ನು ಅನಲೈಸ್ ಮಾಡೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಆ ಬಿಡುಗಡೆ ಹೊಂದಬೇಕು. ಹೊಂದಿದಾಗನೇ ಎಷ್ಟು ಅಪಾರವಾದ ಆ ಒಂದು ಜ್ಞಾನ ಜೊತೆ ಒಂದಾಗ್ತಾರೋ ಲೆಕ್ಕ ಇಲ್ಲದಷ್ಟು ಜೊತೆ, ಆ ಒಂದು ಅನಂತ ವಿಶ್ವ ಜೊತೆ ಒಂದಾಗ್ತಾರೆ. ಅದಕ್ಕೆ ಹೇಳ್ತಾನೆ ಗುರು, ನೀ ಬಿಡುಗಡೆ ಹೊಂದು. ಆ ವೇಮನ ಅಷ್ಟೈಶ್ವರ್ಯ ಕೋರ್ಲಿಲ್ಲ, ಮೋಕ್ಷ ಮಾರ್ಗ ಕೋರ್ದ. ನಾವು ಓದ್ ಕ್ಲಾಸಲ್ಲಿ ಹೇಳಿದೆ, ಯಾಕೆ ಮೋಕ್ಷ ಮಾರ್ಗಕ್ಕೆ ಕೋರ್ತಾನೆ, ಅಷ್ಟೈಶ್ವರ್ಯದಲ್ಲಿ ಏನೂ ಇಲ್ಲ, ಅದೆಲ್ಲ ಬಿಟ್ಟೋಗೋದು, ಅದು ಬೇಡ ನನಗೆ. ನನಗೇನು ಬೇಕು, ಮೋಕ್ಷ ಮಾರ್ಗ ಬೇಕು. ಯಾಕಂದ್ರೆ ಸಾವು ಅಂತಕ್ಕಂಥ ಭಯ ಇದೆ, ನಾಳೆ ಅಂತಕ್ಕಂಥ ಭಯ ಇದೆ ನನಗೆ. ಸೊ ಹಾಗಾಗಿ ವೇಮನ ಏನ್ ಕೋರ್ದ, ಮೋಕ್ಷ ಮಾರ್ಗಕ್ಕೆ ಕೋರ್ದ. ಹಂಗಾಗಿ ವೇಮನ ಹೆಸರು ಹೇಳ್ತಿದ್ವಿ ನಾವು. ಯಾರು ಮೋಕ್ಷ ಮಾರ್ಗಕ್ಕೆ ಕೋರ್ತಾರೆ ಅವರು ಯಾವತ್ತು ಚಿರಸ್ಥಾಯಿ ಆಗಿರ್ತಾರೆ ಭೂಮಿ ಮೇಲೆ. ಪಿರಮಿಡ್ ಮಾಸ್ಟರ್ ಅನ್ನೋನೇನು ಯಾವತ್ತು ಚಿರಸ್ಥಾಯಿ ಆಗಿರ್ತಾನೆ, ಅವನ ಹೆಸರು ಯಾವತ್ತು ಹೇಳ್ತಾರೆ ಭೂಮಿ ಮೇಲೆ. ಯಾಕಂದ್ರೆ ಅವನು ಯಾವತ್ತು ಮೋಕ್ಷ ಸ್ಥಿತಿಯಲ್ಲಿ ಇರ್ತಾನೆ, ಮೋಕ್ಷ ಜೊತೆನೆ ಹೋಗ್ತಿರ್ತಾನೆ, ಮೋಕ್ಷ ಮಾರ್ಗ ಜೊತೆನೆ ಒಂದಾಗಿರ್ತಾನೆ. ಯಾರು ಆ ಒಂದು ಮೋಕ್ಷ ಮಾರ್ಗ ಜೊತೆ ಒಂದಾಗಿರ್ತಾರೆ ಅವ್ರು ಯಾವತ್ತೂ ಕೂಡ ಆ ಸಾವು ಅಂತಕ್ಕಂಥದ್ರಿಂದ ಬಿಡುಗಡೆ ಹೊಂದಿರ್ತಾರೆ ಯಾವತ್ತು. ಅದಕ್ಕೆ ರಿಚರ್ಡ್ ಬಾಕ್ ಹೇಳ್ತಾರೆ, ಮಾರ್ಕ್ ಆಫ್ ಯುವರ್ ಇಗ್ನೋರೆನ್ಸ್ ಇಸ್ ದ ಡೆಪ್ತ್ ಆಫ್ ಬಿಲೀಫ್ ಇನ್ ಇನ್ಜಸ್ಟಿಸ್ ಅಂಡ್ ಟ್ರಾಜೆಡಿ. ನೋಡಿ, ಮಾರ್ಕ್ ಆಫ್ ಯುವರ್ ಇಗ್ನೋರೆನ್ಸ್, ನಿನ್ನ ಒಂದು
ಅಜ್ಞಾನ ಎಲ್ಲಿ ತೋರಿಸುತ್ತಪ್ಪ ಅಂತಂದ್ರೆ ಯುವರ್ ಡೆಪ್ತ್ ಯುವರ್ ಡೆಪ್ತ್ ಆಫ್ ಬಿಲೀಫ್ ಇನ್ ಇನ್ಜಸ್ಟಿಸ್ ಅಂಡ್ ಟ್ರಾಜಡಿ. ನೋಡಿ, ಇಲ್ಲಿಗೆ ಬರುತ್ತೆ ಇದು ವಿಷಯ. ನಿನ್ನೆಲ್ಲ ಕೇಳಿದ್ವಲ್ಲ ನಾವು, ಅಲ್ಲಿಗೆ ಬರುತ್ತೆ. ನಮಗೆ ನಮ್ಮ ಅಜ್ಞಾನ ಎಲ್ಲಿ ಕಾಣುತ್ತಪ್ಪ ಅಂತಂದ್ರೆ ಆ ಎಲ್ಲೋ ನಾನು ಏನೋ ಆಗ್ಬಿಡುತ್ತೆ, ಇಂಜಸ್ಟಿಸ್ ಆಗುತ್ತೆ, ಟ್ರಾಜಡಿ ಆಗ್ಬಿಡುತ್ತೆ, ಏನೋ ಒಂದು ದುರಂತ ನಡೆದೋಗುತ್ತೆ, ಅಥವಾ ನನಗೇನೋ ಮೋಸ ಆಗ್ಬಿಡುತ್ತೆ ಅಂತ ನಾವು ಎಷ್ಟು ಆಳವಾಗಿ ತಿಳ್ಕೊಂತೀವಿ, ಅದೇ ನಮ್ಮ ಅಜ್ಞಾನ ತೋರಿಸುತ್ತೆ. ನಮ್ಗೆ ಎಷ್ಟು ಅಜ್ಞಾನ ಇದೆ ಅಂತಂದ್ರೆ ನಾವು ಈ ಪ್ರಾಪಂಚಿಕ ವಿಷಯಗಳಲ್ಲಿ ಆ ಈ ದೇಹ ಪರವಾಗಿ ಮನಸ್ಸಿನ ಪರವಾಗಿ ಆಗ್ತಕ್ಕಂಥ ವಿಷಯಗಳಲ್ಲಿ ನಾವಿನ್ನೂ ನಮ್ಗೆ ಯಾರಿಗೋ ಮೋಸ ಆಗ್ಬಿಡ್ತು, ನನಗೆ ಮೋಸ ಆಗ್ಬಿಡ್ತು, ಏನೋ ದುರಂತ ನಡೆದೋಗ್ಬಿಡ್ತು, ನನ್ನ ತಂದೆ ತೀರೋದ, ನನ್ನ ತಾಯಿ ತೀರೋದ್ಲು, ಆ ಅಥವಾ ಇನ್ಯಾರೋ ತೀರೋದ್ರು, ನನಗೆ ರಿಲೇಷನ್ಸ್ ತೀರೋದ್ರು ಅಂತ ಇನ್ನೂ ಕೊರಗ್ತಿದ್ಯಾ ಅಂತಂದ್ರೆ ನಿನಗೆ ಇನ್ನು ಜ್ಞಾನ ಇಲ್ಲ. ಯುವರ್ ಮಾರ್ಕ್ ಆಫ್ ಯುವರ್ ಇಗ್ನೋರೆನ್ಸ್. ಇಗ್ನೋರೆನ್ಸ್ ಅಂದ್ರೆ ಏನು? ಅಜ್ಞಾನ. ಹಾಗಾಗಿ ಪ್ರತಿಯೊಬ್ಬರು ವಿಷಯನ ಅರ್ಥ ಮಾಡ್ಕೊಂಡ್ರೆ ನಮಗೆ ಎಷ್ಟು ಅಜ್ಞಾನ ಇದೆ ಅಂತ ಎಲ್ಲಿ ಕಾಣಿಸುತ್ತೆ ಅಂದ್ರೆ ನಾವು ನಮ್ಮ ಜೀವನದಲ್ಲೋ ಅಥವಾ ಬೇರೆಯವ್ರ ಜೀವನ ನೋಡಿನೋ ನಾವೇನ್ ಮಾಡ್ತಿರ್ತೀವಿ, ಏನೋ ದುರಂತ ಆಗೋಯ್ತು ಅಂತ ಕೊರಗ್ತಿರ್ತೀವಿ. ಅಜ್ಞಾನಿ ಕೊರಗ್ತಾನೆ, ಯಾವಾಗ್ಲೂ ಕೊರಗ್ತಾನೆ. ಏನೋ ಆಗೋಯ್ತಂತ ನಡೆದೋಗಿದ್ದನ್ನೇ ನೆನೆಸ್ಕೊಂತಿರ್ತಾನೆ ಮತ್ತೆ ಮತ್ತೆ. ಎಲ್ಲಿದೆ ಫಸ್ಟ್? ಎಲ್ಲಿ ಲಾಸ್ ಅಂತಕ್ಕಂಥದ್ದಿಲ್ಲ, ಎಲ್ಲಿ ಗೇನ್ ಅಂತಕ್ಕಂಥದ್ದಿಲ್ಲ, ಏನೂ ಇಲ್ಲ. ಇಲ್ಲಿ ಒಂದು ಅನುಭವ ಅಷ್ಟೇ. ಆ ಅದೃಷ್ಟ ದುರದೃಷ್ಟ ಕ್ಲಾಸಲ್ಲೂ ಕೇಳಿದ್ವಿ, ಆ ರೈತ ಹೇಗಿದ್ದ? ತಟಸ್ಥವಾಗಿದ್ದ ಎಲ್ಲದಕ್ಕೂ ಕೂಡ. ಆ ಕುದುರೆ ಹೋದ್ರು, ಕುದುರೆ ಬಂದ್ರು, ಆ ಕುದುರೆ 10 ಕುದುರೆ ತಗೊಂಬಂದ್ರು, ಕರ್ಕೊಂಬಂದ್ರು, ಆ ಮಗ ಕಾಲ್ ಮುರಿದು ಬಿದ್ರು, ಆ ಯುದ್ಧಕ್ಕೆ ಕಳಿಸಿದ್ರು ಮಗನ್ನ. ಅಂದ್ರೆ ಎಲ್ಲಾ ಪರಿಸ್ಥಿತಿನಲ್ಲೂ ಕೂಡ, ಎಲ್ಲಾ ಸ್ಥಿತಿಯಲ್ಲೂ ಕೂಡ ಅವನೇನಿದ್ದ? ತಟಸ್ಥವಾಗಿದ್ದ. ಅವನೇ ಜ್ಞಾನಿ. ಅವನ ಜ್ಞಾನ ಎಲ್ಲಿ ತೋರಿಸುತ್ತಪ್ಪ ಅಂತಂದ್ರೆ ಅವನು ಯಾವ್ದನ್ನು ದುರಂತ ಆಯ್ತು, ನನಗೆ ಮೋಸ ಆಯ್ತು, ಅನ್ಯಾಯ ಆಯ್ತು ಅನ್ಕೊಳ್ಳಿಲ್ಲ ಆ ರೈತ. ಆ ಚೈನಾ ರೈತ ಎಲ್ಲಿ ನನಗೆ ಅನ್ಯಾಯ ಆಯ್ತು ಅನ್ಕೊಳ್ಳಿಲ್ಲ. ನೋಡಿ, ಅವನಿಗೆ ಗೊತ್ತು ಎಲ್ಲಿ ಅನ್ಯಾಯ ಅಂತಕ್ಕಂಥದ್ದಿಲ್ಲ. ಯಾಕಂದ್ರೆ ಸಾವೇ ಇಲ್ಲ, ಕೊನೆ ಅಂತಕ್ಕಂಥದ್ದಿಲ್ಲ. ಫಸ್ಟು ಕೊನೆ ಅಂತಕ್ಕಂಥದ್ದಿಲ್ಲ ಅಂದಾಗ ನಾವೆಲ್ಲಿ ಈ ಒಂದು ಅನ್ಯಾಯನೋ ದುರಂತನ ಕಾಣಿಸೋದಿಲ್ಲ. ಕರೋನಾದಲ್ಲಿ 1,00,000 ಜನ ಸತ್ರು. ಎಲ್ಲಿ ದುರಂತ ಇದೆ? ದುರಂತ ಅಂತಕ್ಕಂಥದ್ದು ಎಲ್ಲಿ ಇಲ್ಲ. ಕರೋನಾ ದುರಂತ ಅಲ್ಲ, ಅಜ್ಞಾನಿಗೆ ದುರಂತ ಅದು ಕರೋನಾ. ಎಲ್ಲಿದೆ? ದೇಹ ಬಿಡ್ತೀವಿ ಅಷ್ಟೇ. ನಾವು ದೇಹ ಬಿಡ್ತೀವಿ. ಎಷ್ಟು ದಿನ ಹಾಕೊಂಡಿರ್ತೀವಿ ದೇಹ, ಈ ಬಟ್ಟೆನ ಚೇಂಜ್ ಮಾಡ್ಲೇಬೇಕಲ್ಲ ಅನ್ಸುತ್ತಲ್ಲ, ಕೊಳೆ ಆಗುತ್ತೆ, ಚೆನ್ನಾಗಿ ಕಾಣ್ತೀವ ನಾವು. ಆಗ ಏನ್ ಮಾಡುತ್ತೆ? ಆತ್ಮ ಅನುಭವ ಆದ ತಕ್ಷಣ ಎಷ್ಟು ದಿನ ಸ್ಕೂಲಲ್ಲಿ ಇರುತ್ತೆ, ಸ್ಕೂಲ್ ಸಾಕಾದ ತಕ್ಷಣ ಮೇಲೆ ಹೋಗುತ್ತೆ. ಈ ಭೂಮಿ ಅಂತಕ್ಕಂಥದ್ದು ಪಾಠಶಾಲೆ. ಅಜ್ಞಾನಿ ಆ ಪಾಠಶಾಲೆ ಅಂತ ನೋಡಲ್ಲ ಭೂಮಿನ. ಯಾಕೆ ನೋಡಲ್ಲ ಅಂದ್ರೆ ಅವನ್ ಧ್ಯಾನ ಸಾಧನೆ ಇಲ್ಲ, ಅವನ ಜೊತೆ ಅವನ ಸ್ಥಿತಿ ಅವನಿಗೆ ಗೊತ್ತಿಲ್ಲ. ಅದಿರೋದು. ಅವನೇನ್ ಮಾಡ್ಕೊಂತಿದ್ದಾನೆ? ಈ ಬರೀ ಈ ದೇಹ ಪರವಾಗಿ ಅವನ್ನ ನೋಡ್ತಿದ್ದಾನೆ. ಎಲ್ಲರನ್ನು ಕೂಡ ದೇಹ ತರ ನೋಡ್ತಿದ್ದಾನೆ. ಆ ದೇಹದಲ್ಲಿ ಆತ್ಮ ಇದೆ ಅಂತ ಗೊತ್ತಾಗ್ತಿಲ್ಲ ಅವನಿಗೆ. ಯಾಕೆ ಗೊತ್ತಾಗ್ತಿಲ್ಲ? ಫಸ್ಟ್ ಇವನಿಗೆ ಗೊತ್ತಿಲ್ಲ, ಅದು ಇರೋದು ವಿಷಯ. ಇವನು ಪ್ರತಿಕ್ಷಣ ಎಲ್ಲಾ ಸನ್ನಿವೇಶದಲ್ಲೂ ಕೂಡ ತನ್ನನ್ನು ತಾನು ಆತ್ಮ ಅಂತ ನೋಡ್ಕೊಂತಿಲ್ಲ. ನಾನು ಇದೀನಿ ಅಂತ ತಿಳ್ಕೊಂತಿಲ್ಲ. ನಾನೇ ಅದು ಅನ್ಕೊಂಡಿದ್ದಾನೆ. ಈ ದೇಹನೇ ನಾನು ಅನ್ಕೊಂಡ್ರೆ ಅಜ್ಞಾನ, ಈ ದೇಹದಲ್ಲಿ ಇದೀನಿ ಅಂತ ಅನ್ಕೊಂಡ್ರೆ ಜ್ಞಾನ. ಇದಿರೋದು ಮಾಸ್ಟರ್ ಇವತ್ತು ಕೂಡ. ಈ ಮನಸ್ಸು ದೇಹದಲ್ಲಿದ್ದ ಮನಸ್ಸು ಪ್ರಾರಂಭ ಆಗುತ್ತೆ. ಮನಸ್ಸು ಆಟ ಆಡ್ತಿದೆ ಅಷ್ಟೇ, ನಾನು ಆಟ ಆಡ್ತಿಲ್ಲ. ನಾನು ಯಾವತ್ತೂ ಕೂಡ ಒಂದು ಸ್ಥಿರವಾಗಿದ್ದೀನಿ, ಎಲ್ಲನೂ ಕೂಡ ಗಮನಿಸ್ತಿದ್ದೀನಿ. ನಾನು ಯಾರೋ ಆತ್ಮ ಪದಾರ್ಥ. ಆತ್ಮ ಏನ್ ಮಾಡುತ್ತೆ? ಎಲ್ಲ ಗಮನಿಸ್ತಿರುತ್ತೆ, ಅಷ್ಟು ವಿಟ್ನೆಸ್ ಮಾಡ್ತಿರುತ್ತೆ. ಅಂದ್ರೆ ಇದ್ದು ಎಲ್ಲ ನೋಡ್ತಾ ಇರುತ್ತೆ. ದೇಹದಲ್ಲಿ ಆಗ್ತಕ್ಕಂಥ ದೇಹ ಸುಖನ ಅನುಭವಿಸ್ತಿರುತ್ತೆ. ಮನಸ್ಸಿನ ಆಟನ ನೋಡ್ತಾ ಇರುತ್ತೆ. ನೋಡೋದಂದ್ರೆ ನೋಡೋನು ಒಳಗಿದ್ದಾನೆ, ಆ ಹೊರಗಡೆ ಏನಾಗ್ತಿದೆ? ನಡೀತಾ ಇದೆ. ಈ ಒಂದು ಜ್ಞಾನದಲ್ಲಿದ್ದಾಗ ಏನಾಗುತ್ತೆ? ಬಿಡುಗಡೆ ಸಹಜವಾಗಿ ಹೊಂದ್ತೀವಿ ನಾವು. ಪ್ರತಿಯೊಬ್ರು ಆ ಬಿಡುಗಡೆ ಹೊಂದಲೇಬೇಕು, ಅವಾಗೆ ಮೋಕ್ಷ. ಪಿರಮಿಡ್ ಮಾಸ್ಟರ್ ಅನ್ನೋನು ಏನ್ ಮಾಡ್ತಿರ್ತಾನೆ? ಪ್ರಾಪಂಚಿಕದಲ್ಲಿ ಬದುಕ್ತಿರ್ತಾನೆ, ಸಂಸಾರದಲ್ಲಿ ಬದುಕ್ತಿರ್ತಾನೆ, ಆ ಬಿಡುಗಡೆ ಹೊಂದ್ತಿರ್ತಾನೆ ಪ್ರತಿಯೊಂದು ವಿಷಯದಿಂದ ಕೂಡ, ಮಾನ ಅವಮಾನಗಳಿಂದ, ಎಲ್ಲದ್ರಿಂದ. ಅವನಿಗೆ ಏನ್ ಬೇಕು?
ಆತ್ಮಜ್ಞಾನನೇ ಬೇಕು. ಅದನ್ನೇ ಸಂಪಾದಿಸ್ಕೊಂತಿರ್ತಾನೆ. ಅವ್ನ ಫೋಕಸ್ ಏನು? ಆತ್ಮಜ್ಞಾನನೇ. ಸಾವು ಅಂತಕ್ಕಂಥ ವಿಷಯ ತಿಳ್ಕೊಳ್ಬೇಕಂತೆ ಪ್ರತಿದಿನ, ಪ್ರತಿದಿನ. ಹೆಚ್ಚೆಚ್ಚು ತಿಳಿಬೇಕು. ಎಷ್ಟಿದೆಯೋ ಸಾವು ಅಂತಕ್ಕಂಥ ವಿಷಯದಲ್ಲಿ. ಆ ರೇಮಂಡ್ ಬುಡಿ ನಿಯರ್ ಡೆತ್ ಎಕ್ಸ್‌ಪೀರಿಯನ್ಸ್ ಎಲ್ಲ ಬರೀತಾರೆ ಬುಕ್ಕಲ್ಲಿ. ಏನಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾರೆ. ದೇಹ ಬಿಟ್ರು ಅನ್ಕೊಂಡಿರ್ತಾರೆ ಎಲ್ಲ ರಿಲೇಷನ್ಸ್. ಬಟ್ ಬಿಟ್ಟಿರ್ತಾರೆ ದೇಹ. ಎಲ್ಲ ನೋಡ್ತಿರ್ತಾರೆ. ಡಾಕ್ಟರ್ ಅವ್ರನ್ನ ಆಪರೇಟ್ ಮಾಡೋದು, ಆ ರಿಲೇಷನ್ಸ್ ದೇಹ ಬಿಟ್ರು ಅಂತ ಅಳ್ತಾ ಇರ್ತಾರೆ. ಎಲ್ಲ ಮಕ್ಕಳು ಎಲ್ಲರೂ ಅಳ್ತಿರ್ತಾರೆ. ಮತ್ತೆ ದೇಹದಲ್ಲಿ ಬರ್ತಾರೆ. ಅಂದ್ರೆ ದೇಹ ಬಿಡ್ತಕ್ಕಂತ ಕೂಡ ಅವನ್ ಚಾಯ್ಸೆ. ಈ ತರ ಎಕ್ಸ್‌ಪೀರಿಯನ್ಸ್‌ಗಳೆಲ್ಲ ಕೇಳಿದಾಗ ಏನಾಗುತ್ತೆ, ಏನಾದ್ರೂ ಆಗ್ಬೋದು. ಆತ್ಮ ಪದಾರ್ಥ ಆತ್ಮಕ್ಕೆ ಅದು ಇಚ್ಛೆ ಅದು. ಏನಾದ್ರೂ ಅನುಭವ ತಗೋಬಹುದು. ನೋಡಿ, ನಾವು ಲಕ್ಷ ವರ್ಷಗಳಿಂದ ಇದ್ವಂತೆ ದೇಹದಲ್ಲಿ. ಲಕ್ಷ ವರ್ಷ ಆದ್ಮೇಲೆ ಜನ್ಮ ತಗೊಂಡ್ವಿ. 60,000 ವರ್ಷಗಳಾದ್ಮೇಲೆ ಜನ್ಮ ತಗೊಂಡ್ವಿ. ಅಂದ್ರೆ ಇದು ಜ್ಞಾನ. ಇದು ಎಷ್ಟಿದೆಯೋ ಜ್ಞಾನ. ಆ ಬ್ರಿಯಾನ್ ವಿಸ್ವು ಸೇಮ್ ಸೋಲ್ ಮೆನಿ ಬಾಡೀಸ್ ಅಲ್ಲಿ ಬುಕ್ಕಲ್ಲಿ ಬರೀತಾರೆ. ಈ ತರ ಅನುಭವಗಳನ್ನೆಲ್ಲ ಅವರು ಆ ಈ ಒಂದು ಪ್ರಾಕ್ಟಿಕಲ್ ಅನುಭವಗಳನ್ನೆಲ್ಲ ಬರೆದಿದ್ದಾರೆ ಪಾಸ್ಟ್ ಲೈಫಿಗೆ ಕರ್ಕೊಂಡು ಹೋಗಿ. ಅಂದ್ರೆ ಇಷ್ಟು ಈ ವಿಷಯಗಳೆಲ್ಲ ತಿಳ್ಕೊಂಡ್ರೆ ಎಷ್ಟು ಅನ್ಲಿಮಿಟೆಡ್ ಇದೆಯೋ ನಮ್ಮ ಒಂದು ಶಕ್ತಿ ಅಂತ ಗೊತ್ತಾಗುತ್ತೆ. ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅದಿರೋದು. ಯಾಕೆ ಗೊತ್ತಾಗ್ತಿಲ್ಲ ಅಂದ್ರೆ ಪ್ರಯತ್ನ ಮಾಡ್ತಿಲ್ಲ. ಜ್ಞಾನದ ಕಡೆ ನಾವು ಪ್ರತಿಕ್ಷಣ ನಮ್ಮ ತಪನ ಜ್ಞಾನದ ಕಡೆ ಇಲ್ಲ. ಅದು ಆಗಿರೋದು. ನನಗೆ ಆ ಬುಕ್ ಓದಿದ ತಕ್ಷಣ ವಂಡರ್ ಆದೆ ನಾನು. ಎಷ್ಟಿದೆಯೋ ಪೊಟೆನ್ಷಿಯಲ್ ನಮ್ದು ಅಂತ. ಎಲ್ಲಿದೆ ಸಾವು ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ನಡೀತಾನೆ ಇರುತ್ತೆ ಜರ್ನಿ. ಅದಕ್ಕೆ ಪ್ರೊಫೆಸರ್ ಹೇಳ್ತಾರಲ್ಲ, ಚಚ್ಚಿನ ಚಾವು మనము. ಹ್ಮ್. ಎಷ್ಟು ಈ ಒಂದು ಬಂಧದಲ್ಲಿ ಇರ್ತೀವಿ, ಅಷ್ಟು ಲಿಮಿಟ್ ಮಾಡ್ಕೊಂತೀವಿ ನಾವು ಜ್ಞಾನದಿಂದ. ನಮ್ಮನ್ನ ನಾವು ಲಿಮಿಟ್ ಮಾಡ್ಕೊಂತೀವಿ. ಅದಿರೋದು. ಯಾರು ಲಿಮಿಟ್ ಆಗ್ಬಾರ್ದು. ಎಲ್ಲ ಅನ್ಲಿಮಿಟೆಡ್. ಅನ್ಲಿಮಿಟೆಡ್ ಸ್ಪೇಸ್ ನಾವು. ಆ ಅನ್ಲಿಮಿಟೆಡ್ ಸ್ಪೇಸ್ ಜಾಗ ಅಂತಕ್ಕಂಥದ್ದು ಸುಮ್ನೆ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಈ ಭೌತಿಕ ದೇಹಕ್ಕೆ ಅಷ್ಟೇ. ಬಟ್ ಎಲ್ಲಾ ಕಡೆ ನಾವೇ ಇದ್ದೀವಿ ನೋಡಿ. ಎಲ್ಲಾ ಕಡೆ ನಿನಗೆ ಜಾಗ ಇಲ್ಲ, ಲಿಮಿಟ್ ಇಲ್ಲ, ಸಮಯದ ಲಿಮಿಟ್ ಇಲ್ಲ. ಸಮಯ ಅಂತಕ್ಕಂಥದ್ದು ಕೂಡ ದೇಹ ಪರವಾಗಿ ನೋಡಿ. ಇವೆಲ್ಲ ಗೊತ್ತಾಗ್ಬೇಕು. ಯಾವಾಗ ಸಾವಿಲ್ಲ ಅಂತಕ್ಕಂಥ ಗೊತ್ತಾಗುತ್ತೆ, ಎಲ್ಲ ವಿಷಯಗಳು ಗೊತ್ತಾಗ್ತವೆ. ನಮ್ಮ ಒಂದು ಕೆಪಾಸಿಟಿ ನಮ್ಗೆ ಗೊತ್ತಾಗುತ್ತೆ. ಅವಾಗೆ ನಾವು ಪಿರಮಿಡ್ ಮಾಸ್ಟರ್‌ಗಳಾಗೋದು. ಪ್ರತಿಯೊಬ್ಬರು ಕೂಡ ಆ ಸ್ಥಿತಿಗೆ ತಲುಪಲೇಬೇಕು. ಅದಿರೋದು. ಪ್ರತಿದಿನ ಧ್ಯಾನದಿಂದ ಏನಪ್ಪಾ ಅಂದ್ರೆ, ಈ ಒಂದು ವಿಷಯವನ್ನ ವಿಕಾಸ ಮಾಡ್ಕೊಂತಿರ್ತೀವಿ ನಾವು. ಈ ಜ್ಞಾನವನ್ನು ವಿಕಾಸ ಮಾಡ್ಕೊಂತಿರ್ತೀವಿ. ನಮ್ಗೆ ಯಾರೋ ಬಾ ತೀರೋದ್ರಂದ್ರೆ ಸತ್ತೋದ್ರಂತ ಯಾರು ಹೇಳ್ತಾರೆ ನಮ್ಗೆ, ಅವಾಗೇನ್ ಅನ್ಕೊಂತೀವಿ, ಅವ್ರು ಸತ್ತೋಗಿಲ್ಲ, ಬಾಡಿ ಬಿಟ್ಟಿದಾರಂತ ಆ ಒಂದು ಕ್ಷಣಕ್ಕೆ ಬರುತ್ತೆ ಆಲೋಚನೆ ನಮ್ಗೆ. ಆ ಪ್ರತಿದಿನ ಎಲ್ಲಿ ಕೇಳಿದ್ರು ಕೂಡ ದೇಹ ಬಿಟ್ರು ಅಷ್ಟೇನೆ. ಯಾಕಂದ್ರೆ ನಮ್ಗೆ ದೇಹ ಭಾವ ಇಲ್ಲ ನಮ್ಗೆ. ದೇಹದ ಮೇಲೆ ಮೋಹ ಇಲ್ಲ. ದೇಹದಲ್ಲಿ ಇದೀವಿ. ಯಾಕಿದೀವಿ ಅಂದ್ರೆ ಅನುಭವಕ್ಕೋಸ್ಕರ, ಕಲಿಯಕ್ಕೋಸ್ಕರ ಇದೀವಿ ಭೂಮಿ ಮೇಲೆ. ಜೊತೆಗೆ ಕಲ್ತು ಕಲ್ಸಕ್ಕೋಸ್ಕರ ಇದೀವಿ. ಈ ಜವಾಬ್ದಾರಿಗೋಸ್ಕರ ನಾವಿದೀವಿ ಈ ದೇಹದಲ್ಲಿ. ಬಿಟ್ರೆ ಬೇರೇನಿಲ್ಲ. ಈ ಒಂದು ಸಿಂಪಲ್ ವಿಷಯ ಗೊತ್ತಾಗ್ಬಿಟ್ರೆ ದೇಹ ಜೀವನ ಎಲ್ಲ ಅದ್ಭುತ ಆಗುತ್ತೆ. ಪ್ರತಿಕ್ಷಣ ಅದ್ಭುತ ಆಗುತ್ತೆ. ನೋಡಿ, ಪ್ರತಿಕ್ಷಣ ಅತ್ಯದ್ಭುತವಾಗಿ ಬದುಕ್ಬೇಕಂದ್ರೇನು? ಬಿಡುಗಡೆ ಹೊಂದಬೇಕು. ಸಾವಂತಕ್ಕಂಥ ಅಜ್ಞಾನದಿಂದ ಬಿಡುಗಡೆ ಹೊಂದಬೇಕು ನಾವು. ಅದು ಇರೋದು. ಸಾವು ಇಲ್ಲ. ಹ್ಮ್. ದೇಹಪರವಾದ ಈ ರಿಲೇಷನ್‌ಗಳಿಗೆ ಒತ್ತು ಕೊಡಬೇಕಾಗಿಲ್ಲ. ದೇಹಕ್ಕೆ ರಿಲೇಷನ್ ಕೊಟ್ವಿ ಅಂದ್ರೆ ಮೂಲಾಧಾರ ಚಕ್ರದಲ್ಲಿದ್ದೀವಿ ನೋಡಿ. ನಮಗೆ ನಾವೇ ಟೆಸ್ಟ್ ಮಾಡ್ಬೇಕಷ್ಟೇ. ಮೂಲಾಧಾರ ಚಕ್ರದಲ್ಲಿದ್ದು ಇಲ್ದಂಗಿರ್ಬೇಕು. ವಿಶೇಷವಾಗಿ ಸಹಸ್ರಾರ ಸ್ಥಿತಿಯಲ್ಲಿ ಬದುಕಬೇಕು. ಅದು ಇರೋದು. ಅದೇ ಬಿಡುಗಡೆ. ನೀನಿದ್ದು ಇಲ್ದಂಗಿರ್ಬೇಕು. ಸ್ವಾದಿಷ್ಟಾನ ಚಕ್ರದಲ್ಲಿ ಇದ್ದು ಇಲ್ದಂಗಿರ್ಬೇಕು. ಅದಿರೋದು. ಅಂದ್ರೆ ನೀನು ಸಾಕ್ಷಿ ಆಗ್ಬೇಕು ಅದಿರೋದು. ಎಷ್ಟು ಸಾಕ್ಷಿ ಆಗ್ತೀವಿ, ಕಣ್ಣಿಗೆ ಕಾಣ್ದಿರೋದು ಗೊತ್ತಾಗ್ತಾ ಹೋಗುತ್ತೆ. ಅದಿರೋದು. ಕಣ್ಣಿಗೆ ಕಾಣೋದು ಸೈಡಿಗಿಟ್ಟು, ಕಣ್ಣಿಗೆ ಕಾಣದೇ ಇರೋದ್ ಕಡೆ ಸಾಧನೆ ಅದಿರೋದು. ಅದೇ ಆ ಒಂದು ಆತ್ಮಜ್ಞಾನದ ಕಡೆ ನಾವು ಆತ್ಮಜ್ಞಾನದ ಕಡೆ ಪಯಣ ಮಾಡ್ತಿದ್ದೀವಂತ. ಕಣ್ಣಿಗೆ ಕಾಣೋದ್ ನಿಲ್ಲಿಸ್ಬೇಕು. ದಿನ ನಿಲ್ಲಿಸ್ಬೇಕು. ಕಣ್ಣು ಮುಚ್ಚಿದಾಗ ನಿಲ್ಲಿಸ್ತಿದ್ದೀವಿ. ಮತ್ತೆ ಸಂಸಾರಕ್ಕೆ ಬಂದ್ಬಿಟ್ಟು ಕಣ್ಣಿಗೆ ಕಾಣದ ಕಡೆನೇ ಫೋಕಸ್ ಮಾಡ್ತಿದ್ದೀವಿ. ಅದಿರೋದು. ಕಣ್ಣಿಗೆ ಕಾಣೋದ್ ನಿಲ್ಲಿಸಿ, ಕಣ್ಣಿಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ ಕಡೆ ಇರೋದೇ ಆಧ್ಯಾತ್ಮಿಕತೆ. ಕಣ್ಣಿಗೆ ಕಾಣದೇ ಇರೋದ್ ಕಡೆ ನಾವು ಜರ್ನಿ ಮಾಡ್ತಿದೀವಿ ಅಂದ್ರೇನು? ಬಿಡುಗಡೆ ಹೊಂದಿದೀವಿ ಅಂತ. ದೇಹ ಮನಸ್ಸಿಂದ ಬಿಡುಗಡೆ ಹೊಂದಿದೀವಿ ಅಂತ. ಸೊ ಹಂಗಾಗಿ ಯಾವಾಗ ಈ ಬಿಡುಗಡೆ ಹೊಂದ್ತೀವಿ, ಅವಾಗೆ
ಗೊತ್ತಾಗುತ್ತೆ ಎಲ್ಲಿ ಸಾವಿಲ್ಲ ಅಂತ. ಅದು ಇರೋದು. ದಿನಾ ಪಯಣ ಮಾಡಬೇಕು. ಎಷ್ಟು ಪಯಣ ಮಾಡಬೇಕು? ಎಷ್ಟು ಲೆಕ್ಕ ಇದ್ದಷ್ಟು ಪಯಣ ಮಾಡಬೇಕು. ಲೆಕ್ಕನೇ ಇಲ್ಲ ಈ ಪಯಣಕ್ಕೆ. ಈ ಪಯಣ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾನೇ ಇರಬೇಕು, ನಡೀತಾನೆ ಇರಬೇಕು. ಯಾಕಂದ್ರೆ ಎಷ್ಟು ನಡೆದ್ರೂ ಕೂಡ ದಾರಿ ಗೊತ್ತಾಗೋದಿಲ್ಲ. ಹಂಗಿದೆ ಇದು. ತಿಳಿದಂಗಾಗುತ್ತೆ, ಮತ್ತೆ ಏನು ಗೊತ್ತಿರೋದಿಲ್ಲ. ಹಂಗಿದೆ ಇದು ವಿಷಯ. ಸ್ಪಿರಿಚುಯಾಲಿಟಿ ಅಂದ್ರೆ ಹಂಗೇನೆ. ಸ್ವಲ್ಪ ಗೊತ್ತಾಗುತ್ತೆ, ಇನ್ನೆಷ್ಟೋ ಮತ್ತೆ ಮತ್ತೆ ವಿಸ್ತಾರವಾಗಿ ಕಾಣ್ತಾ ಹೋಗುತ್ತೆ ನಡೆದಷ್ಟು ನಡೆದಷ್ಟು. ಅಷ್ಟು ಅನ್ಲಿಮಿಟೆಡ್ ಇದೆ ನಮ್ದು ಆ ಒಂದು ಜರ್ನಿ ಅಂತಕ್ಕಂಥದ್ದು, ಆತ್ಮದ ಜರ್ನಿ. ಏನೋ ಗೊತ್ತಾದಂಗಾಗುತ್ತೆ. ಹೊಸ ದೊಡ್ಡ ಒಂದು ದೊಡ್ಡ ವಿಷಯ ಕಣ್ಮುಂದೆ ಬರುತ್ತೆ. ಅದು ಮತ್ತೆ ತಿಳ್ಕೊಳಕ್ ಹೋಗ್ತೀವಿ. ಆ ಒಂದು ದೊಡ್ಡ ವಿಷಯ ತಿಳಿದ್ಮೇಲೆ ಮತ್ತೊಂದು ದೊಡ್ಡ ವಿಷಯ ತಿಳಿತಾ ಹೋಗುತ್ತೆ, ಕಾಣ್ತಾ ಹೋಗುತ್ತೆ. ಅವಾಗ ಏನ್ ಮಾಡ್ತೀವಿ? ಈ ಜ್ಞಾನ ಹೆಚ್ಚಾದಷ್ಟು ಈ ಹೊಸ ಹೊಸ ವಿಷಯಗಳು ತಿಳಿದಷ್ಟು ಏನ್ ಮಾಡ್ತೀವಿ? ದೇಹನ ಬಿಡ್ತೀವಿ, ನಾವು ಸೈಡ್‌ಗೆ ಇಡ್ತೀವಿ. ಕಣ್ಣಿಗೆ ಕಾಣದ ಕಡೆ ಲೀಸ್ಟ್ ಬಾದಾಡು. ಕಣ್ಣಿಗೆ ಕಾಣದ ಕಡೆ ಯಾಕಿರ್ತೀವಿ? ಎಷ್ಟು ಬಾದಾರ್ ಮಾಡ್ತೀವಿ ಅಂತಂದ್ರೆ, ಅನುಭವಕ್ಕೋಸ್ಕರ ಅಷ್ಟೇ. ಎಷ್ಟಿದೆ ಅಷ್ಟು. ಎಷ್ಟು ಬೇಕು? ಇದು ಬಿಟ್ಟೋಗೋದೇ ಯಾವತ್ತಾದ್ರೂ ಒಂದಿನ. ದೇಹ ಮನಸ್ಸನ್ನ ಯಾವತ್ತಾದ್ರೂ ಬಿಟ್ಟೋಗ್ತೀವಿ, ಕಳಿಸ್ತೀವಿ ನಾವು. ಆ ಸಿಲ್ವರ್ ಕಾರ್ಡ್ ಕಟ್ ಆದ್ಮೇಲೆ ಸಂಬಂಧ ಇಲ್ಲ. ಇವತ್ತಾದ್ರೂ ನಾಳೆ ಆದ್ರೂ ಕಟ್ ಆಗೇ ಆಗುತ್ತೆ ಸಿಲ್ವರ್ ಕಾರ್ಡ್. ಅದು ನಮ್ಮ ಇಚ್ಛೆ ಕೂಡ. ಕೆಲವೊಂದು ಲೋಕಗಳಿದಾವಂತೆ, ಸಾವೇ ಇಲ್ಲಂತಲ್ಲಿ. ಸಾವೇ ಇಲ್ಲ ಅಂದ್ರೆ ಈ ಭೂಮಿ ತರ ಇಲ್ಲ, 100 ವರ್ಷ ಅಲ್ಲ, ಅಲ್ಲಿ ಸಾವಿರಾರು ವರ್ಷ ಬದುಕ್ತಾರಂತೆ. ಅಲ್ಲಿ ದೇಹದಲ್ಲಿ ಇದ್ದು ಸಾಕಾಗ್ಬಿಡುತ್ತೆ ಅಲ್ಲಿ, ಆ ಲೋಕದಲ್ಲಿ. ಆ ಥರ ಲೋಕಗಳು ಕೂಡ ಇದಾವೆ. ದೇಹದಲ್ಲಿ ಇದ್ದಿದ್ದು ಸಾಕಾಗ್ಬಿಡುತ್ತೆ ಫಿಸಿಕಲ್ ಆ ಒಂದು ಆತ್ಮಕ್ಕೆ. ಆ ಥರ ಜನ್ಮಗಳು ತಗಂತೀವಿ ನಾವು ನೋಡಿ. ಅಂದ್ರೆ ಬೇಕಾಗಿಲ್ಲ ಆ ಜನ್ಮಗಳೆಲ್ಲ, ಬಟ್ ಅನುಭವಕ್ಕೋಸ್ಕರ ಅದು ಕೂಡ ತಗಂತೀವಿ. ಸೊ ಹಂಗಾಗಿ ಎಷ್ಟಿದೆಯೋ ಈ ಒಂದು ಅನಂತವಾದ ಯಾತ್ರೆ, ಲೆಕ್ಕ ಇಲ್ಲದಷ್ಟಿದೆ ಅನಂತವಾದ ಯಾತ್ರೆ ಇದು. ಆ ಅನಂತ ಯಾತ್ರೆಯಲ್ಲಿ ಪ್ರತಿಯೊಬ್ರು ಕೂಡ ದಿನ ಸಾಕ್ಬೇಕು. ನಮಗೆ ಲಕ್ಷ್ಯ ಅದೇ ಇರೋದು. ಲಕ್ಷ್ಯ ಏನಪ್ಪಾ ಅಂದ್ರೆ, ಈ ಅನಂತ ಯಾತ್ರೆಗೆ ನೋಡ್ಬೇಕು. ದಿನಾನ ಅದೇ ನೋಡ್ಬೇಕು ನಾನು. ಕಣ್ಣು ಮುಚ್ಚಿದ್ರೆ ಅದನ್ನೇ ನೋಡ್ಬೇಕು. ಎಷ್ಟೊತ್ತು ಬೇಕು ಸಂಸಾರ, ಅಷ್ಟೊತ್ತು ಕಣ್ಣು ತೆಗೆದು ಕಣ್ಣಿಗೆ ಕಾಣಿಸೋದ್ರ ಕಡೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಆ ರೆಸ್ಪಾನ್ಸಿಬಿಲಿಟಿ ಯಾವಾಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಿಟ್ಬಿಡ್ಬೇಕು. ಅಲ್ಲೇ ಬದುಕಬಾರ್ದು. ಅವನೇ ಜ್ಞಾನಿ, ಅವನೇ ಪಿರಮಿಡ್ ಮಾಸ್ಟರ್. ಸೊ ಪ್ರತಿದಿನ ಈ ಒಂದು ಜ್ಞಾನದಲ್ಲಿ ಮುಳುಗಬೇಕು. ಮುಳುಗದಷ್ಟು ಅಷ್ಟು ಆನಂದವಾಗಿರ್ತೀವಿ. ಅಷ್ಟಷ್ಟು ತಿಳ್ಕೊಂಡು ಆ ಆ ಒಂದು ಜ್ಞಾನ ವಿಕಾಸ ಮಾಡ್ಕೊಂತೀವಿ. ಈ ವಿಕಾಸ ಮಾಡ್ಕೊಂಡಿರ್ತಕ್ಕಂಥ ಜ್ಞಾನವನ್ನ ಹಂಚ್ತೀವಿ. ಅದು ಒಂದು ಜವಾಬ್ದಾರಿ ನೋಡಿ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಲ್ಲಿ ಇನ್ಜಸ್ಟಿಸ್ ಇಲ್ಲ, ಎಲ್ಲಿ ಮೋಸ ಅಂತಕ್ಕಂಥದ್ದಿಲ್ಲ, ಎಲ್ಲಿ ದುರಂತ ಅಂತಕ್ಕಂಥದ್ದಿಲ್ಲ. ಅವನ್ಯಾರೋ ಅವ್ರಿಗೆ ಮೋಸ ಮಾಡ್ದ, ದುರಂತ ಮಾಡ್ದ ಅನ್ನೋದಿಲ್ಲ, ದುರಂತ ಆಯ್ತು ಅನ್ನೋದಿಲ್ಲ. ಎಲ್ಲಿದೆ? ಎಲ್ಲ ಅನುಭವನೇ ಅಷ್ಟೇ. ಈ ವಿಷಯ ಗೊತ್ತಾಗ್ಬಿಟ್ರೆ ಸಹಜವಾಗಿ ಬಿಟ್ಬಿಡ್ತೀವಿ ನಾವು ಈ ವಿಷಯಗಳನ್ನ. ಸಾವು ಅಂತಕ್ಕಂಥದ್ದು, ಮಾನ ಅವಮಾನ ಅಂತಕ್ಕಂಥದ್ದು ಎಲ್ಲ ಬಿಟ್ಟು ಅದೇ ಬಿಡುಗಡೆ. ಆ ಬಿಡುಗಡೆಯಿಂದ ಬಿಡುಗಡೆಯನ್ನ ಅನುಭವಿಸ್ಲೇಬೇಕು. ಈ ದೇಹದಲ್ಲಿ ಇದ್ದಾಗೆ ಅನುಭವಿಸ್ಬೇಕು. ಪ್ರತಿ ಚಿಕ್ಕಂದ್ರಿಂದನೇ ಮಕ್ಕಳು ಗೊತ್ತಾಗಬೇಕು ಆ ಬಿಡುಗಡೆ ಅಂತಕ್ಕಂಥದ್ದು. ಅದಿರೋದು. ಯಾವಾಗ ಚಿಕ್ಕ ವಯಸ್ಸಿನಲ್ಲಿ ಈ ಬಿಡುಗಡೆ ಅನುಭವಿಸ್ತಾರೆ, ಲೈಫ್ ಲಾಂಗ್ ಆ ಬಿಡುಗಡೆಯಿಂದ ಇರ್ತಾರೆ ನೋಡಿ. ಆ ಒಂದು ಸರಪಳಿಯಲ್ಲಿ ಬದುಕಲೇಬಾರ್ದು ನೋಡಿ. ಆ ಹಕ್ಕಿ ತರ ಆರ್ಬೇಕು ನಾವು. ಹಕ್ಕಿ ತರ ಆರ್ಬೇಕಂದ್ರೆ ಏನು? ಆತ್ಮಸ್ಥಿತಿಯಲ್ಲಿ ಬದುಕಬೇಕು ಪ್ರತಿ ಕ್ಷಣ. ರಾಜನ ತರ ಬದುಕಬೇಕು ಮನುಷ್ಯ. ಕೂಲಿ ತರ ಬದುಕ್ತಿದ್ದಾನೆ, ಕೂಲಿಯವನ ತರ ಬದುಕ್ತಿದ್ದಾನೆ. ಯಾಕಂದ್ರೆ ಅಜ್ಞಾನ ನೋಡಿ. ಮಾರ್ಕ್ ಆಫ್ ಯುವರ್ ಇಗ್ನೋರೆನ್ಸ್. ಇಗ್ನೋರೆನ್ಸ್ ಯಾವ ಕಡೆ ಇಗ್ನೋರೆನ್ಸು? ಡೆತ್ ಅನ್ನೋದು ಇದೆ ಅಂತ ಇಗ್ನೋರೆನ್ಸು. ಏನೋ ಆಗ್ಬಿಡುತ್ತಂತಕ್ಕಂಥದ್ದು ಇಗ್ನೋರೆನ್ಸು. ಅದೇ ಇರೋದು. ಎಲ್ಲಿ ಏನು ಆಗ್ಬೇಕಾಗಿಲ್ಲ, ಏನು ಆಗೋದೇ ಇಲ್ಲ. ಫಸ್ಟ್ ಎಲ್ಲಿದೆ ಆಗದಂಥದ್ದು ಇಲ್ಲೇ ಇಲ್ಲ ಸೃಷ್ಟಿಯಲ್ಲಿ. ಎಲ್ಲಿ ಮೋಸ ಇಲ್ಲ, ದುರಂತ ಇಲ್ಲ. ಏನ್ ಮೋಸ ಆದ್ರೂ ದುರಂತ ಆದ್ರೂ ಈ ದೇಹಕ್ಕೆ ಅಷ್ಟೇ. ದೇಹ ಪರವಾಗಿ ನೋಡಿದಾಗ ದುರಂತ, ಆತ್ಮ ಪರವಾಗಿ ನೋಡಿದ್ರೆ ಎಲ್ಲಿ ಇಲ್ಲ, ಎಲ್ಲ ಅನುಭವನೇ ಅಷ್ಟೇ. ಯಾಕಂದ್ರೆ ಆತ್ಮಕ್ಕೆ ನೋವು ಆಗೋದಿಲ್ಲ, ದುಃಖ ಆಗೋದಿಲ್ಲ. ಯಾರು ಅದನ್ನು ಸುಡಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಭಗವದ್ಗೀತೆ ಹೇಳುತ್ತಲ್ವ, ಅನುಭವ ತಗಂತಿರುತ್ತೆ ಅಷ್ಟೇ. ಪ್ರತಿಕ್ಷಣ ಅನುಭವ ತಗಂತಿರುತ್ತೆ. ಹಾಗಾಗಿ ಪ್ರತಿಯೊಬ್ಬನು ಕೂಡ ಆತ್ಮಸ್ಥಿತಿಗೆ ಬರಲೇಬೇಕು. ಕಣ್ಣು ಮುಚ್ಚಿದ್ರೆ ಸಾಕು, ಅದೇ ಸಾಧನೆ. ಒಂದು ಕಣ್ಣಿಗೆ ಕಾಣದಿರೋದ್ ಕಡೆ ಪ್ರತಿದಿನ
ಸಾಧನೆ ಮಾಡ್ತಾನೆ ಇರಬೇಕು. ವ್ಯರ್ಥ ಮಾತುಗಳನ್ನ ನಿಲ್ಲಿಸ್ಬೇಕು ಅದಿರೋದು. ಆ? ಈ ದೇಹ ಪ್ರಜ್ಞೆಯಲ್ಲಿದ್ದಾಗ ವ್ಯರ್ಥ ಮಾತುಗಳೇ ಇರ್ತಾವೆ. ಲಿಮಿಟೆಡ್ ಆಗಿ ಮಾತಾಡ್ತೀವಿ ನಾವು. ಆ ಲಿಮಿಟೆಡ್ ಮಾತುಗಳಿಂದ ಅನ್‌ಲಿಮಿಟೆಡ್ ಮಾತುಗಳು ಬರಬೇಕು. ಅನಂತವಾದ ಒಂದು ಸತ್ಯದ ಮಾತುಗಳು ಬರಬೇಕು. ಬರ್ಬೇಕಂದ್ರೆ ಏನು? ಫಸ್ಟ್ ನಿನಗೆ ಸಾವು ಅಂತಕ್ಕಂಥದ್ದು, ದುರಂತ ಅಂತಕ್ಕಂಥದ್ದು, ಆ ಅವಮಾನ ಅಂತಕ್ಕಂಥದ್ದು ಎಲ್ಲಿ ಇಲ್ಲ ಅಂತ ನಿನ್ನ ಅರಿವಿಗೆ ಬರಬೇಕು ಅನುಭವಪೂರ್ವಕವಾಗಿ. ಬರ್ಬೇಕಂದ್ರೆ ಏನು? ನೀನು ಆ ಒಂದು ಆತ್ಮ ಸ್ಥಿತಿಯಲ್ಲಿ ಬದುಕಬೇಕು. ಪ್ರತಿ ಕ್ಷಣ ಬದುಕಬೇಕು. ಕಣ್ ತೆಗೆದ್ರು ಕೂಡ ಆ ಸ್ಥಿತಿನೇ ಇರ್ಬೇಕು. ಜೀವಿಸ್ಬೇಕು. ಅದಿರೋದು. ಆ ಪ್ರಾಣಿಗಳಿಗೆ ಅವನ್ನ ಸಾಯಿಸಿದ್ರು ಕೂಡ ನೋವಾಗುತ್ತೆ ಅಷ್ಟೇ. ಆ ಪ್ರಾಣಿಗಳನ್ನ ಸಾಯಿಸ್ತಾರೆ ಈ ಮನುಷ್ಯ ಆಹಾರಕ್ಕೋಸ್ಕರ. ಬಟ್ ಅವಕ್ಕೆ ನನಗೇನೋ ಮೋಸ ಆಯ್ತು ಅಂತ ಅನ್ಕೊಳಲ್ಲ ಅವು. ದೇಹ ಬಿಡ್ತಾವೆ ಆರಾಮಾಗಿ ಅಷ್ಟೇ. ಬಟ್ ನೋವಾಗುತ್ತೆ. ನೋಡಿ ಎಷ್ಟು ಪ್ರಾಣಿಗಳು ಸಾಯ್ತಿದಾವೆ ಭೂಮಿ ಮೇಲೆ ಲೆಕ್ಕ ಇಲ್ಲದಷ್ಟು ಪ್ರಾಣಿಗಳು ಸಾಯ್ತಿದಾವೆ ಆಹಾರಕ್ಕೋಸ್ಕರ ಮನುಷ್ಯನ ಅಜ್ಞಾನದಿಂದ. ಬಟ್ ಆ ಪ್ರಾಣಿಗಳು ಏನು ಮೋಸ ಆಯ್ತು ಅನ್ಕೊಳಲ್ಲ ಅವು. ಇಂಜಸ್ಟಿಸ್ ಆಯ್ತು ಅನ್ಕೊಳಲ್ಲ ಅವು. ಏನೋ ದುರಂತ ನಡೀತಿದೆ ನಮ್ಗೆ ಅಂತ ಅನ್ಕೊಳಲ್ಲ ಅವು. ನಮಗೆ ನೋವು ಮಾಡ್ತಿದ್ದಾನೆ ಮನುಷ್ಯ ಅಂತ ಅನ್ಕೊಂತ ಅದು ಮಾತ್ರ ಗೊತ್ತು ಅವಕ್ಕಷ್ಟೇ. ಯಾಕಂದ್ರೆ ಅವು ಆತ್ಮಸ್ಥಿತಿಯಲ್ಲಿ ಇರ್ತವೆ ಯಾವಾಗಲೂ ಕೂಡ. ಮನಸ್ಸೇ ಇಲ್ಲ ಅಲ್ಲಿ. ಎಲ್ಲಿ ಮನಸ್ಸಿದೆ ಅಲ್ಲಿ ಇಂಜಸ್ಟಿಸ್ ಅಂತ, ಟ್ರಾಜಿಡಿ ಅಂತ ನೋಡಿ. ಸೊ ಪ್ರತಿದಿನ ಆತ್ಮಪರವಾಗಿ ನೋಡಿದ್ರೆ ಎಲ್ಲ ಸ್ಪಷ್ಟತೆ ಗೊತ್ತಾಗುತ್ತೆ ಅದಿರೋದು. ಆ ಸತ್ಯದಲ್ಲಿ ಜೀವಿಸಿದಾಗ ಎಲ್ಲಿ ಆ ಆ ಒಂದು ದುರಂತ ಅಂತಕ್ಕಂಥದ್ದು ಇಂಜಸ್ಟಿಸ್ ಕಾಣದೇ ಇಲ್ಲ ನಮಗೆ. ಯಾರಿಗೋ ಆಕ್ಸಿಡೆಂಟ್ ಆಯ್ತಂತ ನಾವೇನು ದುರಂತ ಅನ್ಕೊಳ್ಳೋದಿಲ್ಲ. ಏನೋ ಆಯ್ತಂತ ದುರಂತ ಅನ್ಕೊಳ್ಳೋದಿಲ್ಲ. ಏನೋ ನಡೆದೋಯ್ತು ಅಂತ. ಯಾರೋ ಭೂಕಂಪ ಆಯ್ತಂತ ದುರಂತ ಅನ್ಕೊಳ್ಳೋದಿಲ್ಲ. ಪ್ರಳಯ ಆಯ್ತಂತ ದುರಂತ ಅನ್ನೋದಿಲ್ಲ ನಾವು. ಪ್ರಳಯ ಆಯ್ತು ಅಷ್ಟೇ. ಅದೃಷ್ಟ ಇಲ್ಲ, ದುರದೃಷ್ಟ ಇಲ್ಲ. ಅದಿರೋದು. ಪ್ರಳಯ ಆಯ್ತು ಅಷ್ಟೇ. ನೆಕ್ಸ್ಟ್ ಏನಿಲ್ಲ ಅಲ್ಲಿ. ಅನಲಿಸಿಸ್ ಇಲ್ಲ. ಸೊ ಹಾಗಾಗಿ ಬರಗಾಲ ಬಂತಂತ ದುರಂತ ಇಲ್ಲ. ನೋಡಿ ಮಳೆ ಬರ್ತಿಲ್ಲ ಇವಾಗ. ಹಂಗಂತ ದುರಂತ ಅನ್ನೋದಿಲ್ಲ. ಈ ಅನುಭವ ಬೇಕಂತ ಬಂದಿದ್ದೀವಿ ನಾವೆಲ್ಲ ಬಂದಿದ್ದೀವಿ. ಆ ರೈತ ಬಂದಿದ್ದಾನೆ ಅನುಭವ ಬೇಕಂತ ಅಷ್ಟೇ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ಎಷ್ಟೆಷ್ಟು ಆ ಕಣ್ಣಿಗೆ ಕಾಣದಿರೋದ್ ಕಡೆ ಆ ಸಾಧನೆ ಮಾಡ್ತಿರ್ತೀವಿ, ಜರ್ನಿ ಮಾಡ್ತಿರ್ತೀವಿ. ಅಷ್ಟು ಆ ಒಂದು ಹೊಸ ಆ ಒಂದು ವಿಷಯ ತಿಳ್ಕೊಂತ ಹೋಗ್ತಿರ್ತೀವಿ. ಸೃಷ್ಟಿಯಲ್ಲಿ, ಮಹಾ ಸೃಷ್ಟಿಯಲ್ಲಿ, ಅನಂತ ವಿಶ್ವದಲ್ಲಿ ಕಾಣ್ತಾ ಇರ್ತೀವಿ. ಅವು ವಿಷಯಗಳೆಲ್ಲ ಗೊತ್ತಾಗ್ತಿರ್ತವೆ. ಆ ಶಿವ ಅದೇ ಮಾಡ್ತಿದ್ದಾನೆ. ಕಣ್ಣು ಮುಚ್ಚಿ ಏನ್ ಮಾಡ್ತಿದ್ದಾನೆ? ಈ ಅನಂತವಾದ ವಿಶ್ವ ನೋಡಿ ಅದಕ್ಕೆ ಅನಂತ ಅಂತಾರೆ ಅದನ್ನ. ಅದು ಲಿಮಿಟ್ ಇಲ್ಲದೆ ಇರ್ತಕ್ಕಂಥದ್ದು ಯೂನಿವರ್ಸ್. ಅನಂತತೆ ಜೊತೆ ಒಂದಾಗಬೇಕು ಅದಿರೋದು. ಕಣ್ಣು ಮುಚ್ಚಿದಾಗ ಅನಂತತೆ ಜೊತೆ ಒಂದಾಗ್ತೀವಿ ನಾವು. ಕಣ್ ತೆಗೆದ್ರೆ ಸಾಕು ಈ ಒಂದು ಲಿಮಿಟೆಡ್ ಕಾಣ್ತಾ ಇರುತ್ತೆ. ಅದು ಇದ್ದು ಇಲ್ದಂಗೆ ಇರಬೇಕು ಅದು ಇರೋದು ವಿಷಯ. ಸೊ ಪ್ರತಿಯೊಬ್ರು ಪ್ರತಿ ಆತ್ಮ ಕೂಡ ಬಯಸೋದು ಅದನ್ನೇ ಬಿಡುಗಡೆನೆ ಬೇರೇನಿಲ್ಲ. ಆ ಬಿಡುಗಡೆ ಬೇಕಂತಾನೆ ನಾವು ಇಷ್ಟೊತ್ತು 4 ಗಂಟೆ ಎದ್ದು ಕೂತ್ಕೊಂತೀವಿ. ಬಿಡುಗಡೆಗೆ ಮಾರ್ಗ ಏನೋ ತಿಳಿಸ್ತಾರಂತ ಕೇಳ್ತಾ ಇದ್ವಿ. ಏನೋ ತಿಳಿಸ್ತಾರೆ ಅಂತ ಬೆಳಿಗ್ಗೆ. ಖಂಡಿತ ಅತ್ಯದ್ಭುತವಾಗಿ ತಿಳಿಸ್ತಾ ಇದ್ದಾರೆ ನಮ್ಮ ಕ್ಲಾಸಲ್ಲಿ. ಇದೇ ಬೇಕು ನಮ್ಗೆ ಇನ್ನೇನ್ ಬೇಕು? ಬಿಡುಗಡೆ ಹೊಂದಕ್ಕೆ ಏನೇನು ಮಾರ್ಗಗಳಿದಾವೆ, ಎಷ್ಟೆಷ್ಟು ವೈವಿಧ್ಯವಾಗಿ ಹೇಳಿದ್ದಾರೆ ನಮ್ಮ ಗುರುಗಳು. ಆ ಆ ಒಂದು ಸ್ವಾಧ್ಯಾಯದಲ್ಲಿ ಎಷ್ಟು ವೈವಿಧ್ಯವಾಗಿ ಹೇಳಿದ್ದಾರೆ ಬಿಡುಗಡೆ ಹೊಂದಕ್ಕೆ. ಬಿಡುಗಡೆ ಹೊಂದ್ಬೇಕಾದ್ರೆ ಏನೇನು ಕಷ್ಟಗಳು ಬರ್ತವೆ, ಎಷ್ಟು ಸಹನೆಯಿಂದ ಇರಬೇಕು. ಕಷ್ಟಗಳು ಬರೋದೇನಿಲ್ಲ. ಕಷ್ಟಗಳು ಮುಂದೆ ಗೊತ್ತಾಗುತ್ತೆ. ಕಷ್ಟಗಳು ಬಂದ್ವು. ಬಟ್ ಆ ಕಷ್ಟಗಳೆಲ್ಲ ಆ ದೇಹಕ್ಕಿತ್ತು. ನೋವಾಯ್ತು ದೇಹಕ್ಕೆ ಕೂತ್ಕೋಬೇಕಾದ್ರೆ ಧ್ಯಾನಕ್ಕೆ. ಮನ್ಸು ಆ ಕಡೆ ಈ ಕಡೆ ಓಡಿಸ್ತಿತ್ತು. ಅದೆರಡು ನಾನಿಲ್ಲ ಅಂತ ಮುಂದೆ ಗೊತ್ತಾಗುತ್ತೆ ಬಿಡುಗಡೆ ಹೊಂದಿದಾಗ. ಅದಿರೋದು. ಎಷ್ಟು ಆಳದಲ್ಲಿ ನಾವು ಇಳಿತೀವಿ ಅಷ್ಟೇ ಅತ್ಯದ್ಭುತವಾಗಿರುತ್ತೆ ಈ ಒಂದು ಲೋಕ. ಇದೇ ಸತ್ಯಲೋಕ ಇದು. ಈ ಸತ್ಯಲೋಕದಲ್ಲಿ ಪ್ರತಿ ಮಾನವ ಕೂಡ ಮುಳುಗ್ಬೇಕು. ಅದೇ ನಮ್ಮ ಕೆಲಸ. ಥ್ಯಾಂಕ್ ಯು ಮಾಸ್ಟರ್ಸ್.